ಜೈಲಲ್ಲಿ ವಿಡಿಯೋ ಕಾಲ್ ಅನ್ನ ಮಾಡಿದ್ನಲ್ಲ ಅದೇ ಧರ್ಮ. ಆ ವಿಚಾರವನ್ನ ಈಗ ಗೃಹ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಅಂತೆ. ಹೇಳ್ಬಹುದಷ್ಟೇ ಗಂಭೀರವಾಗಿ. ಮತ್ತೆ ಇದೇ ಮೊಬೈಲ್ಗಳು ಅವೈಲೇಬಲ್ ಇರುತ್ತೆ ಆ ಜೈಲಲ್ಲಿ. ಸೊ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ಪ್ರಕರಣ, ವಿಡಿಯೋ ಕಾಲ್ ಗಂಭೀರವಾಗಿ ಈಗ ಗೃಹ ಇಲಾಖೆ ಪರಿಗಣಿಸಿದೆ ಅಂತ ಹೇಳ್ತಿದ್ದಾರೆ. ಜೈಲಲ್ಲಿ ಕೈದಿಗಳಿಗೆ ಮೊಬೈಲ್ ಸಿಗ್ತಾ ಇರೋದು ದೃಢ. ಹೀಗಾಗಿ ಮೊದಲಿಗೆ ವಿಡಿಯೋ ಮಾಡಿದ್ದು ಧರ್ಮನ ವಿಚಾರಣೆಯನ್ನ ಮಾಡಿದ್ದಾರೆ. ರೌಡಿ ಧರ್ಮನ ವಿಚಾರಣೆಯನ್ನ ಪರಪ್ಪನಗ್ರಹಾರ ಪೊಲೀಸರು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಜೈಲಲ್ಲಿ ಧರ್ಮನ ಮೊಬೈಲ್ನಿಂದ 80ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಹೋಗಿದೆ ಅಂತೆ. ಅಂದ್ರೆ ಎಷ್ಟು ರಾಜಾರೋಷವಾಗಿ ಮೊಬೈಲ್ ಬಳಕೆ ಮಾಡ್ತಾ ಇದ್ರು ಅಂತ ನೋಡಿ. ದರ್ಶನ್ ಕೂಡ ನನ್ನ ಮೊಬೈಲ್ ಬಳಸ್ತಾ ಇದ್ರು ಅಂತ ಈಗ ಧರ್ಮ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಸೊ ಜೈಲಲ್ಲಿ ವಿಡಿಯೋ ಕಾಲ್ ಗಿರಾಕಿ ಧರ್ಮನ ಹೇಳಿಕೆಯನ್ನ ಈಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇದು ಮತ್ತೊಂದಿಷ್ಟು ಕಂಟಕ ತಂದಿಡುತ್ತೆ. ಬೇರೆ FIR ಕೂಡ ಈ ಪ್ರಕರಣದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಯಾಕೆ ಇದು ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತೆ? ಆಮೇಲೆ ಇವರೆಲ್ಲ ಹೇಳ್ತಾ ಇದಾರಲ್ಲ ಗಂಭೀರವಾಗಿ ಗೃಹ ಇಲಾಖೆ ಪರಿಗಣಿಸಿದೆ ಅಂತೇಳಿ. ಎಲ್ಲ ಸುಳ್ಳು. ಇನ್ನೊಂದು 15 1 ತಿಂಗಳು ಅಷ್ಟೇ ಇರುತ್ತೆ. ಅದಾದ ನಂತರ ಮತ್ತೆ ಯಥಾಸ್ಥಿತಿಯಲ್ಲಿ ಜೈಲಿನಲ್ಲಿರುವಂತಹ ಕೈದಿಗಳಿಗೆ, ವಿಚಾರಣೆಯಿನ ಕೈದಿಗಳಿಗೆ ಮೊಬೈಲ್ ಏನೇನು ಸಿಗಬೇಕು ಅದೆಲ್ಲ ಸಿಗುತ್ತೆ. ಚಾನ್ಸೇ ಇಲ್ಲ ನೀವು ಸ್ಟ್ರಿಕ್ಟ್ ಆಗಿಡೋಕ್ಕೆ. ಯಾಕೆ ಇಡೋದಾಗಿದ್ದರೆ 10 ವರ್ಷಗಳಿಂದಲೂ ಇದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇತ್ತು. ನಿದ್ದು ಬಿಡ್ಬೋದಾಗಿತ್ತು. ಇನ್ನೂ ಜಾಸ್ತಿನೇ ಆಗಿದೆ ಹಾಗೆ ನೋಡಿದ್ರೆ. ನಿಲ್ಲೋದಿರಲಿ, ಇನ್ನೂ ಜಾಸ್ತಿ ಆಗೋಗಿರೋದು. ಅವಾಗಾದರೆ ಕದ್ದು ಮುಚ್ಚಿ ಬಳಕೆ ಮಾಡ್ಕೊಳ್ತಾ ಇದ್ರು. ಈಗ ರಾಜಾರೋಷವಾಗಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಕಾಲ್ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ನೀವು ಯಾವ ಮಟ್ಟಕ್ಕೆ ಸ್ಟ್ರಿಕ್ಟ್ ಇಟ್ಟಿರಬೇಕು ಅಂತ ನೋಡ್ಕೊಳ್ಳಿ. ಗಂಭೀರವಾಗಿ ಯಾವುದು ಗಂಭೀರವಾಗಿ ಆಗೋದೇ ಇಲ್ಲ. ಈ ತನಿಖೆ ಆಗೋವರೆಗೂ ಆಗ್ಬೋದಷ್ಟೇ. ಇನ್ನೊಂದು 15-20 ದಿನ ಆದಮೇಲೆ ಯಥಾಸ್ಥಿತಿಯಲ್ಲಿ ಮೊಬೈಲ್ಗಳ ವ್ಯವಸ್ಥೆಯನ್ನು ಅಲ್ಲಿರೋ ಸಿಬ್ಬಂದಿಗಳೇ ಮಾಡಿಕೊಡ್ತಾರೆ. ಕಾರಣ ಅವ್ರಿಗೂ ಜೇಬ್ ತುಂಬಬೇಕು, ಇವ್ರಿಗೂ ಮನೇಲಿ ಮಾತನಾಡಬೇಕು, ಟೈಮ್ ಪಾಸ್ ಆಗಬೇಕು, ಎಲ್ಲವೂ ಕೂಡ ನಡಿಬೇಕಲ್ವಾ. ಅದಕ್ಕೆ ತಕ್ಕಂಗೆ ಹೋಗ್ತಾ ಇರುತ್ತೆ ಜೈಲು. ಹೊಸದೇನಲ್ಲ ಇದು.